ರೀ ನಮ್ಮ ಬ್ರದರ್ ಮಗಳಿಗೆ ರೀ ಸರ ಅವರು 4 ವರ್ಷ ಆತ್ರಿ ಲಗ್ನ ಆಗಿ ಸುಮಾರು ಒಂದು 2 ವರ್ಷ ಬಳಿಕ ಕಿರಿಕಿರಿ ನಡೆದಿತ್ತು ರೀ ಸರ್. ಅದು ಅವಾಗ ಹೋಗಿ ಹೇಳಿ ಬುದ್ಧಿ ಹೇಳಿ ಸರಿ ಆತಂತ ಹೇಳಿ ಬಂದಿದ್ದೀರಿ ಸರ್. ಮತ್ತು ದುಡ್ಡು ಕೇಳಿದ್ರು ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡಿ ಅವ್ಗೆ ಹೆಲ್ಪ್ ಮಾಡಿದ್ದೀರಿ ಸರ್. ಆಯ್ತು ಬಿಟ್ಟು ಚೆಂದಾಗಿರ್ತೀನಿ ಅಂತ ಹೇಳಿ ಇದ್ದ. ಆ ಬಳಿಕ ಇದು ಒಮ್ಮೊಮ್ಮಕ್ಲಿ ರಾತ್ರಿ 9 ಸುಮಾರು 9:30 ಸುಮಾರು ಮಾತಾಡಿದ್ರಿ ಹುಡುಗಿ. ಅದು ಒಂದು 5 ಲಕ್ಷ ರೂಪಾಯಿ ಬೇಕಂತೇಳಿ. ಅಷ್ಟು ಆಗಂಗಿಲ್ವಾ ನೋಡೋಣ ಅಂತ ಹೇಳಿದ್ರಿ. ಅಷ್ಟು ಆಗೋನು 10 ಗಂಟೆ ಸುಮಾರು ಅವ್ರು ನಿಮ್ಮ ಮಗಳ ಕದಾನ ತೆಗಿವಲ್ದು ಕದ ಹಾಕೊಂಡು ಅದಾಳ ಅಂಥೇಳಿ ಫೋನ್ ಮಾಡಿದ್ರು. ಅವ್ರು ಎದ್ದು ನಾವು ಹೋಗೋಳಿ ಅಂದ್ರೆ ಡೆತ್ ಆಗಿತ್ತು ರೀ ಸರ್. ಅದು ಇವ ಆಲ್ರೆಡಿ ಪೊಲಿಟಿಷಿಯನ್ ಹೋಗಿ ಕುಂತಿದ್ದ. ಅದೇ ಹಿಂಗೆ ಆಗಬಾರ್ದ್ರಿ ಸರ್. ಯಾರಿಗೂ ಇವರು ಹೊಡೆದಾರ್ರಿ ಸರ್. ಆಲ್ರೆಡಿ ಅವರು ಕುತ್ತಿಗೆ ಹೆಚ್ಚಿಗಿದ್ದು ಇಲ್ಲೆಲ್ಲ ಕಲಿ ಅದಾವ್ರಿ. ಕಪಾಳ ಕೊಡ್ತಿದ್ದು ಅಲ್ಲೆಲ್ಲ ಕಲಿ ಅದಾವ್ರಿ. ಅಲ್ಲೆಲ್ಲಿ ಕಲಿ ಅದಾವ್ರಿ ಮೈ ಮ್ಯಾಗ ಪೂರ. ಅವ್ರು ಭಾಳ ಕಿರ್ಕುಳು ಕೊಟ್ಟಾರ್ರಿ ಅವ್ರಿಗೆ. ಅತ್ತಿ ಮಾವ ಒಂದು 5 ಲಕ್ಷ ರೂಪಾಯಿ ಈ ಸಲ ಕೇಳಿದ್ರಿ ಸರ್. ಅವಾಗ 50,000 ರೂಪಾಯಿ ಕೇಳಿದ್ರಿ. ಕೊಟ್ಟಿದ್ದು ಸರ್. ಈಗ ಒಂದು 2-3 ಲಕ್ಷ ರೂಪಾಯಿ ಕೊಟ್ಟಿದ್ರಿ ಸುಮಾರು ಅವಂಗೆ. ಕೊಟ್ಟು ದಂಧೆ ಮಾಡ್ಕೊತ ಹ್ಞೂ ಅನ್ನೋರು ರೀ. ಮತ್ತು ಅದನ್ನು ಮಾಡಿದ್ದಾರೆ ಸರ್. ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಸರ್ ಅವರು. ಈ ಥರ ಯಾರು ಮತ್ತು ಇನ್ನೊಬ್ಬರು ಮಾಡಬಾರ್ದು ಸರ್. ಆ ಥರ ಶಿಕ್ಷೆ ಕೊಟ್ಟು ಇವರಿಗೆ ಶಿಕ್ಷೆ ಆಗಿ ಮತ್ತೊಬ್ಬರು ಹೆಣ್ಮಕ್ಳಿಗೆ ಮ್ಯಾಗ ಕಿರುಕುಳ ಆಗಬಾರ್ದು. ಆ ಥರ ಕಾನೂನು ಶಿಕ್ಷೆ ಆಗ್ಬೇಕು ಸರ್ ಇವರಿಗೆ. ಖಲಂದರ್ ಸಾಬ್ ಅಂತೇಳಿ ಸರ್.